ಗುರು ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಇದೆ. 55 ರನ್ನು, 53 ಬಾಲು, 7 ವಿಕೆಟ್ಸ್ ಇನ್ ಹ್ಯಾಂಡ್. ಚೇಸಿಂಗ್ ಟೀಮ್ 9 ಔಟ್ ಆಫ್ 10 ಟೈಮ್ಸ್ ಇದನ್ನ ಗೆಲ್ತಾರೆ. ಆಮೇಲೆ ಡಿಫೆಂಡ್ ಮಾಡ್ಕೊಳ್ಳೋರು 1 ಔಟ್ ಆಫ್ 10 ಟೈಮ್ಸ್ ಗೆಲ್ತಾರೆ. ಬಿಲ್ಕುಲ್ ಉಲ್ಟಾ ಆಗಿದೆ ನೆನ್ನೆ. ಎಂತ ಒಂದು ಹರಾಕಿರಿ ಮಾಡಿದ್ದು ನಮ್ಮ ಬ್ಯಾಟರ್ಗಳು. ಸ್ಮೃತಿ ಮಂದಾನ ಇನ್ಫ್ಯಾಕ್ಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಪ್ಕೊಳ್ತಾರೆ, ನನ್ನಿಂದಲೇ ಈ ಸೋಲೊಂದು ಬಂದಿದೆ ಅಂತ ಅವರು. ಬಟ್ ಅಗೇನ್ ಅವರು ಔಟ್ ಆದ್ಮೇಲೂ ಅಪರ್ಚುನಿಟಿ ಇತ್ತು. ನನಗೆ ಆಶ್ಚರ್ಯ ಆಗಿದ್ದು ದೀಪ್ತಿ ಶರ್ಮಾ, ಅವ್ರು ಅಷ್ಟು ದೂರ ತನಕ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಅವ್ರಿಗೆ ಮೇಲ್ಗಡೆ ಹೊಡೆಯೋದು ಅವ್ರ ಸ್ಟ್ರೆಂತ್ ಅಲ್ಲ. ಅವ್ರ ಸ್ಟ್ರೆಂತ್ ಅಂತ ಹೇಳಿ ಗ್ಯಾಪಲ್ಲಿ ಆಡಿ ಕೆಳಗಡೆ ಆಡಿ ಆ ಒಂದು ರನ್ಸ್ಗಳನ್ನ ಕಲೆ ಹಾಕೋದು. ಅವ್ರು ಅಷ್ಟೇ ಕೆಲಸ ಮಾಡ್ಬೇಕಾಯ್ತು. ಅವ್ರು ಬ್ಯಾಟಿಂಗ್ ಆಡುವಾಗ ಇನ್ನ ರಿಕ್ವೈರ್ಡ್ ರನ್ ರೇಟ್ 9, 10 ಅಲ್ಲಿಗೆಲ್ಲ ಹೋಗೇ ಇರಲಿಲ್ಲ. ಲಾಸ್ಟ್ 3 overs ಅಲ್ಲಿ ಆ ಪರಿಸ್ಥಿತಿ ಬಂತು ಅನ್ನೋದು ಬಿಟ್ರೆ, ಅದಕ್ಕಿಂತ ಮುಂಚೆ 55 or 53 ಅಂತ ಹೇಳಿದ್ರೆ ರನ್ನೇ ಬಾಲ್. ಅಲ್ಲಿಂದ ನಾವು ವಿಕೆಟ್ ನೆನೆಸಿತೀವಿ. ಯಾಕೋ ನೀವು 3 ಮ್ಯಾಚಿನ ಪ್ಯಾಟರ್ನ್ ನೋಡಿ, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಅದಾದ್ಮೇಲಿಂದ ಈ ಇಂಗ್ಲೆಂಡ್ ತಂಡ, 3 ನಾವು ಗೆಲ್ಲೋ ಪರಿಸ್ಥಿತಿಲಿ ಇರ್ತೀವಿ. ಫಿನಿಶಿಂಗ್ ಲೈನ್ ಕರೆಕ್ಟ್ ಆಗಿ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ಗಾಬರಿ ಆಗ್ಬಿಡ್ತೀವಿ ಅಂತ ಅನಿಸ್ತಾ ಇದೆ. ಅದು ಬೌಲಿಂಗ್ ಇರ್ಲಿ ಅಥವಾ ಬ್ಯಾಟಿಂಗ್ ಇರ್ಲಿ. ಅಂದ್ರೆ ಆರಂಭ ಚೆನ್ನಾಗಿರುತ್ತೆ ನಮ್ದು, ಫಿನಿಶ್ ಚೆನ್ನಾಗಿಲ್ಲ. ಉಸೇನ್ ಬೋಲ್ಟ್ ಅವರ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿ, ಆರಂಭ ಚೆನ್ನಾಗಿಲ್ದೇ ಇದ್ರು ನನ್ಗೆ ಚೆನ್ನಾಗಿ ಫಿನಿಶ್ ಮಾಡಕ್ ಬರುತ್ತೆ ಅಂತ ಹೇಳಿ ಅವ್ರು ಅದಕ್ಕೋಸ್ಕರ ಅಷ್ಟು ವರ್ಷ ಗೆದ್ದಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಇಲ್ಲಿ ಎಸ್ಪೆಷಲಿ ಈ ವರ್ಲ್ಡ್ ಕಪ್ ಅಲ್ಲಿ ನಮ್ಮ ತಂಡ ಪದೇ ಪದೇ ಎಡುತ್ತಾ ಇದೆ ಫಿನಿಶಿಂಗ್ ಲೈನ್ ಅಲ್ಲಿ. ಕಾಣಿಸ್ತಾ ಇದೆ ಕಣ್ಮುಂದೆ ಫಿನಿಶಿಂಗ್ ಡೆಸ್ಟಿನೇಷನ್, ಅಲ್ಲಿಗೆ ತಲುಪಕ್ ಆಗ್ತಾ ಇಲ್ಲ.